ಮಣ್ಣ ನಾ ಚಾಲು ಮಾಡ್ದ. ಮಕ್ಕಳು ಇವತ್ತ ನೀವು ಏನಿಲ್ಲ ಓಂ ನಮ ಶಿವಾಯ ಮಂತ್ರ ಹೇಳ್ತೀನಿ, ಅದು ಹೇಳಂತು ಹೇಳ್ತೀನಿ ಹೋಗಲ್ಲ. ಹಾ ಏನಿಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಇದೇ ಅನ್ಬೇಕು ನೋಡ್ರ ಅಂತಂದ. ಒಂದು ವಸು ಚಾಲು ಮಾಡು. ವಸು ಒಂದ್ ಪಾರ ಮೇಲೆ ಎಂಟರ್ ಮಾಡ್ದ. ಏಯ್ ನೀ ಹೇಳೋ, ನೀ ಯಾರ ಅಂಬಲ ಬಕ್ಕ 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 ಒದಿಬೇಕು ಅಂದ. ಆಯ್ತ್ರಿ ಸರ್ ನಾ ಹಂಗೆ ಮಾಡ್ತೀನಿ ಒಂದು ನೋವ. ನೀ ಅಂದ ಕೂಡಿ ಬೇಡ ಬಾಳ ಆಗವ್ ಕಾಣ್ತು. ಮತ್ತೊಬ್ಬ ನೀ ಹೇಳೋ, ನೀ ಜರ ಚಲೋ ಸಂಬಾಯ್ಕಂತೀವಿ, ನೀ ಆರಾಮ ಮಾಡತ್ರ ಹೇಳ. ಆಯ್ತು ಸರ್ ನಾ ಮಾಡ್ತೀನಿ ಅಂದ ನೋವ. ಆಯ್ತು ಎದ್ ನಿಂತ ನಾ ಕಟ್ಟಿಗೆ ಚೇರಿತ್ತು, ನಾ ಬಿ ಕುಂತ ನಾ ಬಿ ಅನ್ಸ್ಲತ್ತ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಅನ್ಸ್ಲತ್ತ. ಹಿಂಗೆ ಅಲ್ಲತ್ತು ಎಲ್ಲ ಹುಡುಗರು. ನನಗ್ ಸ್ವಲ್ಪ ಜಂಪ್ ಬಂತು, ಭಾರಿ ಹೊಟ್ಟೆ ತುಂಬ ಉಂಡಿದ. ಎರಡು ಕಾಲ ಏನ್ ಮಾಡ್ದ, ಕಟ್ಟಿಗೆ ಚೇರ್ ಮೇಲೆ ಸ್ವಲ್ಪ ಮ್ಯಾಗ್ ಮಾಡ್ಕೊಂಡ, ಬಡಗಲ ಪಂಚಿ ಹೊಡೆದು ಕುಂತ ನಾ ಹಿಂಗೆ ಓಂ ನಮ ಶಿವಾಯ ಓಂ ನಮ. ಆಯ್ತು ನಂಗೆ ನಿಧಿ ಹತ್ತು ಪರಗೊಳ್ಳಿ ಚಾಲು ಮಾಡು. ಓಂ ನಮ ಶಿವ. ಏ ನೀನವ ನೀ ಹಡ್ಗೆ ನೀನು ಏಯ್ ನೀನು ನನ್ ಲೀಡರ್ ಮಾಡ್ಯಾರ. ನೀವು ಹೊಳಗೆ ಹೋದ್ರು ಬಕ್ಕ ಬಕ್ಕ ನೀನು ಸೇರ್ ನಾವ್ ಅದೇ ನೋಡು. ಏ ನೀನ್ ಲೀಡರ್ಗೆ ಹೊರಬ ಹೊರಬ ನೀ ಹೊರಬ. ಏ ನೀನು ಹೊಡ್ತೀರಿ ಪದ್ಧತಿ ಬದುಕ ಹಾರ ಅವ್ರು ಕಚ್ಚಾಡ್ಲತ್ತ. ನನಗೇನು ನಂಗೆ ಜಂಪ್ ಹತ್ತಾರ ಆರಾಮ್ಸರಿ ಮಕ್ಕೊಂಡಿದ್ದಾನ. ಅವ್ರು ಏನ್ ಮಾಡ್ರು ರಾಗ ಚೇಂಜ್ ಮಾಡೋರು. ಅವ್ರು ರಾಗ ಚೇಂಜ್ ಮಾಡಿ ಹಾಡಚ್ಚಾರು. ಏನಂತ ಹಾಡ ರಾಗ ಚೇಂಜ್ ಮಾಡ್ರು ನೋಡ್ರು. ಓಂ ನಮ ಶಿವಾಯ ಶಿವಾಯ ನಮ. ನಾ ಇನ್ನೊಂದು ಸಂಪಲತ್ತ ಓಂ ನಮ ಶಿವಾಯ ನಾ ಬಂದ. ನಿನ್ನ ಏನ್ ಹೇಳ್ದ ಇದೇನ್ ಮಾಡತ್ತಿ ಸರ್, ನೀವು ಏನೇ ಇದ್ರಿ ನಾನು ಹೋಗಿರೇನಂತೇಳಿ ರಾಗ ಚೇಂಜ್ ಮಾಡಿದವ್ರಿ ಅಂತ. ಏಯ್ ಕುರ್ಸಾಲಿ ಯಾರು ಹೋಗಿ ಮುಗಿಲಿಗಿಲ್ಲ ಯಾರು ಹಳ್ಳಿ ಇಡವ್ನಿ ಅಂತ ಕರ್ಲಕ್ ಹೋಗ್ಯಾನ್ರಿ ನಮ್ಮ ತಮ್ಮ ಅಂತ ನಮ್ಮ ಬೆಟ್ಟ ಹೋಗಿ ಸುಡವ್ ನನಗೆ ಹಸಿ ಕಟ್ಟಿಗೆ ಹಾಕಿ. ನೋಡ್ರಿ ಮಕ್ಕಳು ಭಾಳ ಚಾಪ್ಟರ್ ಇರ್ತಾವ್ರಿ. ಇದೇ ರೀತಿ ಹೀಗೆ ಮಕ್ಕಳು ನೋಡ್ಕೊತ ಹೋದ್ರಿ ಇನ್ನೂ ಭಾಳ ಹಾಸ್ಯ ಸಿಗ್ತಾವ ನನಗೆ. ಹೀಗೆ ಒಂದು ಮತ್ತೊಂದು ಸ್ಕೂಲಿಗೆ ಹೋದ. ಒಂದ್ ಹುಡುಗ ಕೇಳ್ತು, ಅಂಕಲ್ ಅಂಕಲ್ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ಅಂತ. ಹಾ ಕೇಳ್ತಾನೆ, ಏನ್ ಕೇಳ್ತಿ ಕೇಳು, ನನಗ್ ಕ್ವಶನ್ ಕೇಳ್ತಿ. ಹಾ ಕೇಳು. ಸರಿ ಅಂಕಲ್ ಏನಿಲ್ಲ, ನಾ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಏನು ಕೇಳ್ತೀನಿ ಅಂದ್ರೆ ನೀವು ಅದಕ್ಕೆ ಹೇಳಬೇಕು. ನಾವು ಹೇಳ್ತೀನಿ ಕೇಳು. ಅದಕ್ಕೆ ಸರಿ ನೋಡಿ ಅಂಕಿಲ್ಲ ನಾವು ಕ್ವಶನ್ ಕೇಳ್ತೀನಿ ಮತ್ಕೊಂತು. ನಾನು ಕೇಳಪ್ಪ ಕೇಳಿ ಹೆಸರು ಕೇಳ್ತಾ ಬರ್ತಿದ್ ಕೇಳಿ ಅಂತ. ಅಂಕಲ್ ಏನಿಲ್ಲ ಅಂಕಲ್ ಇಂಗ್ಲೀಷ್ದಾಗಿಲ್ಲ ರೀ ಇಂಗ್ಲೀಷ್ದಾಗಿಲ್ಲ ರೀ. ನೆನ್ಪೈತ್ರಿ ನೆನ್ಪೋಯ್ತು. ಮತ್ತೇನ್ ಕೇಳತ್ತಿ ಈಗ ನಾನೇನು ಕೇಳ್ತೀನಿ ಕೇಳ. ಹಾ ಹೇಳು. ನೋಡ ಎಲ್ಲರೂ ಹಾಡು ಬರ್ಕೊಂಡ್ಬರ್ಬೇಕು ಮಕ್ಕಳೇ. ನೀವೆಲ್ಲರೂ ಹಾಡು ಬರ್ಕೊಂಡ್ಬರ್ಬೇಕು. ಹಾಡು ಹೆಂಗಿರ್ಬೇಕು, ಇಲ್ಲಿ ಮಕ್ಕಳೇ ಇರ್ಬೇಕು, ಒಳಗೆ ಸಾಹಿತ್ಯ ಇರ್ಬೇಕು. ಹಂಗ ಅವೆಲ್ಲ ಹುಡುಗರು ನಾ ಬರ್ಕೊಂಡ್ ಹೋದು ಎಲ್ಲ ಹೋದು. ಮರ್ದಿನ ಬಂದು ಒಂದು ಹುಡುಗಿಯದಿಟ್ಟು ಕಷ್ಟ. ಏ ಮಕ್ಕಳೇ ಎಲ್ಲರೂ ಹಾಡು ಬರ್ಕೊಂಡ್ ಬಂದಿರಿ. ನಾವೆಲ್ಲ ಬರ್ಕೊಂಡ್ ಬಂದಿದ್ದೀರಿ. ಎದ್ದು ನಿಂತುಕೋದು. ಏಯ್ ನೀ ಸ್ಟಾರ್ಟ್ ಮಾಡ್ತಿಲ್ಲ. ಮಿಂಚಿ ಮಿಂಚಿ ಮಾತಾಡ್ರಿ ಸರ್ ಪೈಲ. ಮಿಂಚಿ ಮಿಂಚಿ ಹೇಳಿ. ಏನ್ ಮಾಡ್ಲಿ ಏನ್ ಮಲ್ಗ ಏ ರಾಜಿ ನಾ ಏನ್ ಮಾಡ್ಲಿ. ನೀನ್ ಮಾಡಿದಲ್ಲ ಅದೇ ಮಾಡು. ಅದನ್ನ ನೀ ಏನ ಭಾರಿ ಪ್ರೈಸ್ ನೀ ತಗೋಬೇಕಂತೇನು. ನಾವಲ್ಲಿವ ನಾ ಬೇರೆ ಮಾಡಾಕ್ತೀವಿ. ನಾ ಸರ್ ಮಾಡ್ತೀನಿ. ಏನ್ ಮಾಡ್ತೆ ಏನ್ ಮಾಡ್ರಿ ನನಗೇನ್ ಗೊತ್ತು. ನೀನೇ ಮಾಡ್ತಾ ಇರ್ತಿಲ್ಲ ಏನ್ ಮಾಡ್ತೀನಿ ನಾನು. ನಾನು ಮಾಡ್ತೀನಿ. ಏನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಮಕ್ಕಳು ಕುಡಿತೀನಿ ನೋಡು. ಮಾಡಿ ಏನ್ರ ಮಾಡು ಸರ್. ನಾ ಗಂಡಿನ ಹೆಸರು ಹೇಳ್ತೀನಿ. ಗಂಡಿನ ಹೆಸರು ಹೇಳ್ತಿ ಮದುವೆ ಆಗಿ ನಿಮ್ಗ? ಇಲ್ರಿ ನಾ ಮದುವೆ ಇದ್ದಾಗ ಮುನ್ನ ನಿಂದಿರ್ತೀನಿ. ಅವ್ರು ಹೇಳಕ್ ಕೇಳಿ ಕಲ್ತೀನಿ. ವಾ ಗುಡ್ ಗುಡ್. ಹೇಳ ಸರ್. ಚೀ ಅಂತ ನೀನ್ ಎಕ್ಕಿಲ್ಲೇನೋ ಹೊಡ್ಕೊಟ್ಟು ಚೀ ಅಂತ ಚೀ ಅದೇ ತಿಂಡಿ ನನಗೆ. ಆಯ್ತಪ್ಪ ಚಾಲು ಮಾಡಿ ನಮ್ಮ ಏನಂತ ಸ್ಟಾರ್ಟ್ ಮಾಡಿ ನೋಡು. ಸರ್ ಹೇಳ್ತೀನಿ ನೆನ್ಪಂತ್ರಿ. ಆಗೆ ಸಾತ್ರತ್ ಪೀಚೆ ಸಾತ್ರತ್ರಿ. ಆಗೆ ಸಾತ್ರತ್ ಪೀಚೆ ಸಾತ್ರತ್ರಿ. ನನ್ ಗಂಡನ ಹೆಸರು ದಶರಥ್ರಿ ಅಂತದು. ಅಂದನು ಶಬಾಷ್ ಕೊಡು. ನೆಕ್ಸ್ಟ್ ಸರ್. ಏ ರಾಜಿ ನಿನ್ ಪಾಳಿ ಬಂತಿ ಈಗ ನೀ ಯಾವ ಮಾಡ್ತಿ. ನಾ ಏನ್ ಮಾಡ್ಲಿ, ನಾ ಬಿ ಹಾಡ್ತೇವೆ ಅಂದು ಕದ್ದು. ಈ ಏನ್ ಮಾಡ್ತಿ ಸರ್. ನಾ
ಮನ್ಯಾಗ ಚಾ ಮಾಡ್ತೀನ್ರಿ. ಮನ್ಯಾಗ ಮಾಡ್ತಿ ಇಲ್ಲ ಸಾಲಾಗ ಏನ್ ಮಾಡ್ತಿ? ನಾ ಎಣ್ಣಿ ಪದ ಹಾಡ್ತೀನಿ ಸರ್. ಎಣ್ಣಿ ಪದ ಹಾಡ್ತಿ? ಯಾ ಎಣ್ಣಿ ಸರ್? ನಿಮಗ್ ಎಣ್ಣಿ ಅಂದ್ರೆ ಗೊತ್ತಿಲ್ರಿ? ಗೊತ್ತಿಲ್ಲ ಹೇಳಿ ಸರ್. ನಿಮಗ್ ಎಣ್ಣಿ ಗೊತ್ತಿಲ್ಲ ಹೇಳ್ತಿ ಬಡಿಲಿ ಸರ್. ಅಜ್ಜರಿ ಇದು ಮಾಡ್ತಿ, ಇದು ಹೆಂಗ್ ಕಲ್ತಿ? ಚಿನ್ನಿ ನಾನು ಅದೇ ಮುಂದೆ ಇರ್ತೇವ್ರಿ. ಅದಕ್ಕೆ ಆಕಿ ಅದಕ್ಕೆ ಕಲ್ತ ನಾ ಇದು ಕಲ್ತ್ರಿ. ಇದೇ ಮಾಡ್ರಿ ನೀವು. ಹಾಡೊಂದು ಸರ್ ನಾ ಹಾಡ್ಲತ್ತೀನ್ರಿ. ಹಾಡು. ಒಂಟೆತ್ತ ಹೊಡ್ಕೊಂಡು ಕಂಟ್ಯಾಗಿನ್ ಬರುವಾಗ. ಇದು ಯಾವ್ದೇ ರಾಗ ಚೇಂಜ್ ಮಾಡಿದ್ರಿ ಸರ್. ಫ್ರೆಂಡ್ ಕೊಡ್ರಿ, ಇದು ನಾ ಕ್ರಿಯೇಟ್ ಮಾಡೀನಿ ಎಂದು. ಒಂಟೆತ್ತ ಹೊಡ್ಕೊಂಡು ಕಂಟ್ಯಾಗಿನ್ ಬರುವಾಗ ಗಂಟ ಬಿದ್ದಿತು ಇದಿ ಮಾಯಿ ಹರ 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 ಶಿವಗೆ ನಯ್ಯಣ್ಣಿ. ಅತಿ ಹಾಳಾಗೇಟಿ ಮಾವನ ಬಿಗ್ನಾಸಿ ಮಧುಮಗಹಾನ ಪರದೇಶಿ ಹರ 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 ಶಿವಗೆ ನಯ್ಯಣ್ಣಿ. ಮತ್ತ ಊರ ಮುಂದಿನ ತೋಟ ತಂಬಾಕ ಭಾಳ ಖಾಟ. ಊರ ಮುಂದಿನ ತೋಟ ತಂಬಾಕ ಭಾಳ ಖಾಟ. ಮಧುಮಗಳ ಎಳಕಲು ಹೂಟ ಹರ ಹರ ಶಿವಗೆ ನಯ್ಯಣ್ಣಿ. ಮತ್ತ ಮತ್ತ ಸರ್ ಇನ್ನ ಜರ ಅದರಿ. ಹಾಡದಿತ್ತು ಮುಂದೆ ಮೂವತ್ತದಿತ್ತು ಹಾಡು. ಮಧುಮಗಳ ಎಳಕಲಗೂಟ ಹರ ಹರ ಶಿವಗೆ ನಯ್ಯಣ್ಣಿ. ಬಾಸಿಂಗ ಬಿಚ್ಚೋಗ್ಲಿ ಹಂದರ ಹರಿದು ಹೋಗ್ಲಿ. ಬಾಸಿಂಗ ಬಿಚ್ಚೋಗ್ಲಿ ಹಂದೂರ ಹರಿದು ಹೋಗ್ಲಿ. ಈ ಹಾಡ ಕೇಳದವ್ರ ಕಿವಿ ಹೋಗ್ಲಿ ಹರ ಹರ ಶಿವಗೆ ನಯ್ಯಣ್ಣಿ. ನನ್ ಕಿವಿ ಆಯ್ತು ಕೂಡಿ ಇದೇ ಮಾಡ್ರಿ ನೀವು. ನೆಕ್ಸ್ಟ್ ಸರ್ ನಂಗೇನು ಸರ್ ಅಲ್ಲಿ ಒಬ್ಬ ಮೂಲೆ ನಿಂತಿತ್ತು ಒಂದು ತಾರ. ಸರ್ ಅಂದನು, ಏಯ್ ಒಂದ್ ಸಿಕ್ಕರ್ ತಾರ ಇತ್ತು ಅವ್ರ ಹೊಲ ಜಿಟ್ಲ ಕಟ್ಕೊಂಡಿ. ಏಯ್ ನೀ ಹೇಳೋ ನಿನ್ನ ಹೆಸರು ಎಂದ? ನನ್ನ ಹೆಸರು ಜಾಸು ರೀ. ಜಾಸು. ಹಾಡು ಏನ್ ಹಾಡ್ತಿ ಸರ್? ನಾ ಬೋಲೆ ತಾರ ಹಾಡ್ತೀನಿ ರೀ. ಹಾಡು ಸರ್. ಬೋಲೆ ತಾರ ನೆನ್ಪಿಕ್ಕೋರಿ ನಾ ಕ್ರಿಯೇಟ್ ಮಾಡೀನ್ರಿ. ಹಾಡು. ಹುಡುಗ ಹುಡುಗಿ ಇಲ್ಲವು ಬಾಳ ಜೋರು ನದಿತ್ತ. ಹುಡುಗನ್ ಲೆಕ್ಕಾರ ಹುಡುಗಿ ಅವು ಗೊತ್ತಾಗಿತ್ತ. ಆ ಹುಡುಗನ ಹೆಂಡಿ ಹೊರಗ್ ಬಿದ್ದು ಅಂಗಿ ಚಾರಾರ ಪ್ಯಾಂಟು ಪಾರಾರ ಅಂಗಿ ಚಾರಾರ. ಇವ ಕಲೀರಿ ಏನ್ರಲ್ಲ ಏನು ಓದಲ್ಲ ಮಕ್ಕಳು ಹಿಂಗ. ನೀವು ಈ ಸ್ವಲ್ಪ ಅಲ್ಲಂಗ್ ಕರೆದ ನೋಡು. ಆಯ್ತಪ್ಪ ಹಿಂಗಾದ್ಮೇಲ ಇನ್ನೊಂದು ಹುಡುಗರು ಒಳ್ಳತ್ತರು. ಏ ಕನ್ಯಾ ನೀ ಹೇಳಂದ್ರು. ಅದು ಮೂಲೆ ನಿಂತಿತ್ತು ಮುಚ್ಕೊಂಡಿ. ಸರ್ ನಾ ಬರಕ್ಕಿಲ್ರಿ ಎಂದನು. ಏಯ್ ಬರಕ್ಕಿಲ್ಲ ಝಾಡ್ಸೋದು ಕರೆಸ್ತೀನಿ ಹುಡುಗರಿಗೆ ಹಿಡ್ದಿ. ಸರ್ ಬರಲ್ಲ, ಮರ್ಯಾದೆ ಪ್ರಶ್ನೆ. ಬರಲ್ಲ ಮರ್ಯಾದೆ ಅಂತದೇನದಲ್ಲಿ ಸರ್. ಹಾಡ್ದಾಗ ಹೇಳ್ತೀನಿ ಹಂಗೆ ಹೇಳಲ್ಲ. ಅಲ್ಲ ಬಿಳಿಪು ಅಲ್ಲ ಪಟ್ಟ ಪಟ್ಟಿದ್ದು ಮೇಲೆ ಮಾಡಿ ಕಟ್ಟಿದ್ದು. ಅವ ಚಡ್ಡಿ ಕಳದಲ್ಲಿ ಅದಕ್ಕೆ ಅವನ್ ಹೆಂಗ್ ಬರ್ತಾನ ಹೊರಗ. ಬರ್ತೀರೇನ್ ನೀವು? ಬರ್ತೀರ? ಆಯ್ತು ಹಿಂಗೆ ಆಯ್ತು. ಇನ್ನೊಂದು ವಿಷಯ ನೋಡ್ಬೋದು ನೀವು. ಹಳ್ಳಿಗಳಲ್ಲಿ ಯಾವ ರೀತಿ ಒಬ್ಬ ಬಾಳ ಕುಡಿತಾ ಇರ್ತಾನ್ರಿ ಪಾಪ. ಅವನ ಹೆಂಡತಿಗೆ ಏನ್ ಮಾಡ್ತೈತಿ ಡೈಲಿ ಹೊಡಿತಾ ಇರ್ತೀನಿ. ಡೈಲಿ ಹೊಡಿತಾ ಇರ್ಬೇಕಾದ್ರೆ ಹೀಗೆ ಒಂದಿನ ಪಾಪ ಅವಬಿ ಐಡಿಯಾ ಮಾಡೋದು. ದಿನ ಎಲ್ಲಿಂದ ಕೊಡ್ತಾಳಕಿ ರೊಕ್ಕ. ಒಂದಿನ ಐಡಿಯಾ ಮಾಡ್ತಾನ ನೋಡ್ರಿ ಅವಬಿ. ಹ್ಯಾಂಗ 3 ಕೆಚ್ಚನವ ರಾತ್ರಿ ಹೆಂಡತಿ ಅಳ್ಕೋತ ಬಂದ್ರು ಪಾಪ. ಹಿಂಗೆ 4 ಮಂದಿ ಕೂಡ್ತಾರ ಹೆಣ್ಮಕ್ಳು ಹಳ್ಳಿ ಊರಾಗ. ಏ ನಿನ್ನ ಬಾಯಕ್ಕಲ್ಲು ಏನಾಯ್ತೆ? ಕೇಳಬೇಡ ಅಂದ್ರೆ ಹೇಳ್ಬೇಡ. ಮತ್ತೆ ಹೇಳ್ತೀನಿ ಕೇಳು. ಏನಾಗ್ಯದ? ನನ್ ಗಂಡ ಸತ್ತನೇನು? ಇಲ್ಲ. ಏನ್ ಮಾಡ್ಯಾನ? ರಾತ್ರಿ ಏನ್ ಮಾಡ್ಯಾನ ಗೊತ್ತದ ನಿನ್ಗ? ಏನ್ ಮಾಡ್ಯಾನ? ಏನಿಲ್ಲ ಅಕ್ಕ. ನಡುರಾತ್ರಿ ಕೆತ್ತನ ಎದ್ದೇನ್ ಮಾಡೋನು? ಸೀದಾ ಬಚ್ಚಲ ಹೋಗ್ಯಾನ. ಬಚ್ಚಲ ಹೋಗ್ಯಾನ. ಏ ಕೇಳೆ ರಂಗಿ. ಆಮೇಲೆ ಏನ್ ಮಾಡ್ಯಾನ ನಿನ್ ಗೊತ್ತದ? ನಿಮ್ ಮನೆ ನಾಯಕ್ ಬರ್ಲಿ ನೋಡ್ಲಾಕ. ಏ ಅಕ್ಕ ಆಮೇಲೆ ಬಚ್ಚಲಾಗ ಹೋಗಿ ಸೀದಾ ಮೈ ತೊಳ್ಕೊಂಡ. ಮೈ ತೊಳ್ಕೊಂಡು ಸೀದಾ ಪೂಜೆ ಮಾಡ್ಕೊಂಡೇನೆ ಅಕ್ಕ. ಏ ಗುಡ್ಡೆ ಕುಡಿಯಾಗಂಡ್ ಹಿಂಗ್ ಮಾಡತ್ತನಂದ್ರ ಖುಷಿ ಆಗನಿ. ಖುಷಿ ಮುಂದೆ
ಕಾಲಿಗೆ ಬಿದ್ದಾನ ಏನಂತ ಮುಂದೆ ಕುಡಿಯಲ್ಲ ಅಂತೇಳಿ ಎಷ್ಟು ಚಲೋ ಗುಣ ಬಂದು ಸೋಂಕೋಡಿ ಕಾಲಿಗೆ ಯಾವಾಗ ಬಿದ್ದನು ಅವಾಗ ಕಾಲಿಗೆ ಚೈನನೇ ನೋಡಿ ಅವಾಗೆ ಹಾರ್ಸೋಣ ಮಗ ಏನ ಖುಷಿಯಾಗ್ಯಾವ ಮಗಳು ಪಾಪ ಕಾಲು ಬಿದ್ದು ಬಿಡ್ಲತ್ತಾನ ಅಂತೇಳಿ ಅದಕ್ಕ ನಾವು ಪ್ರತಿಯೊಂದ್ರಲ್ಲಿ ಹಾಕ್ಲತ್ತೀವಿ ಜನರೇ ಅವಂದ್ರೆ ಯಾಕಂದ್ರೆ ಯಾವುದೇ ರೀತಿ ಯಾವಾಗ್ಲೂ ನಗು ನಗುತ್ತಾ ಇರಬೇಕು. ಜೀವನ ಎಂಬುದು ಬರುದು ಅಪರೂಪ. ಜೀವನ ಏನಿರ್ತದ ಭೂಮಿ ಎನ್ನುವ ಎರಡಕ್ಷರದಲ್ಲಿ ಜೀವ ಅನ್ನುವ ಎರಡಕ್ಷರ ಪಡೆದು ಭೂಮಿ ಎನ್ನುವ ಎರಡಕ್ಷರದಲ್ಲಿ ಹುಟ್ಟಿ ಜೀವ ಅನ್ನುವ ಎರಡಕ್ಷರ ಪಡೆದು ವಿದ್ಯೆ ಎನ್ನುವ ಎರಡಕ್ಷರ ಕಲಿತು ಸಾವು ಅನ್ನುವ ಎರಡಕ್ಷರ ಬರುವ ತನಕ ಪ್ರೀತಿ ಎನ್ನುವ ಎರಡಕ್ಷರ ಮಾತ್ರ ತಮ್ದೆಲ್ಲ ಆಗಬೇಕು. ಅವಾಗೆಲ್ಲ ಜನರು ಇವನು ಒಳ್ಳೆ ಎಂಬ ಅಕ್ಷರ ನಿಮ್ಮದಾಗ್ತದ. ಅದಕ್ಕೋಸ್ಕರ ಯಾವಾಗ್ಲೂ ಜನರ ಜೊತೆ ಬೆರೆತು ಪ್ರೀತಿಯಿಂದಿರ್ರಿ. ಏನಿಲ್ರಿ ಜೀವನದ ಒಳ್ಳೆಯದು ಅವ ಒಳ್ಳೆ ಎಂಬುದು ನಾಡಿನಲ್ಲಿ ಬರುವುದು ಹೆಸರಿಲ್ಲ ಉಸಿರು. ಸರ್ ಕೂಡ ಹೇಳಿದ್ರು ಏನಿಲ್ಲ ಹೆಸರೇ ಬರ್ತದ. ಹ್ಯಾಂಗಿದ್ದನು ಕಾಳಪ್ಪ ಮಸ್ತ್ ಇದ್ದನು, ಬಸಪ್ಪ ಹ್ಯಾಂಗಿದ್ದನು ಊರಿಗೆ ಬಹಳ ಚಲೋ ಮಾಡ್ತೀನು, ಇದೇ ಹೆಸರು ಬರ್ತದ್ರಿ. ಕೊನೆ ತನಕ ಹೆಸರೇ ಇರ್ತದ. ನೀವ್ ಏಟ್ ಕಳತ್ರಿ ರೊಕ್ಕ ರೂಢಿ ಹುಡುಗಾರ ಇದ್ರು ಬರ್ಲ್ ಹೋದ್ರೆ ಕಿಮ್ಯಾಗ ಬೆಂಡಲ್ಲಿ ಇರೋದು ಕಿವಿ ಕಟ್ ಮಾಡ್ಕೊಳತಾವ ಇವತ್ತನಾಳ. ಇಂಥ ಕಾಲ ಅದ ಇದು. ಯಾರು ಬರ್ತಾರೆ ಕಲಿಯುಗದ ಇದು. ಕಿವಿ ಬರೋ ಕಿವಿ ಕೊಯ್ಕೊಂಡವ್ ಮೊನ್ನೆ ನಿಮಗ್ ಗೊತ್ತದ ಏನು ನಿತ್ಯ ಅಂಟಿದೆ ಏನು ದಿಂಡು ತರದಿತ್ತು ಮಕೊಂಬದಿತ್ತು. ಹಿಂಗೆ ಮೊನ್ನೊಂದು ಹಳ್ಳಿ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಯಪ್ಪ ಅಲ್ಲಿ ಕೇಳ್ಬೇಡ್ರಿ ನೀವು. ಹಳ್ಳಿ ಊರಿಗೆ ಕಾರ್ಯಕ್ರಮಕ್ಕೆ ಹೋದ ನಿಂತಿದ್ದ ಕಾರ್ಯಕ್ರಮ ನೋಡ್ತೀನಿ 8 ಆಯ್ತು ಸ್ಟಾರ್ಟ್ ಆಗಿಲ್ಲ. ಸರ್ ಯಾವಾಗ್ರಿ ಅಂದ. ಇಲ್ಲ ಸರ್ ತಡ್ರಿ ನಮ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ 11ಕ್ಕೆ ಹೋದ್ ನಾವ. ಇದೇನ್ ನಡರಾತ್ರಿ ದೇವ್ ಕಾರ್ಯಕ್ರಮ ಅಂದನ. ಇಲ್ಲ ಸರ್ ಕೂಡ ನೀವು ಅಂದನು. ಬರ್ತಾರೇನೋ ಅಂತ ನೋಡ್ತೀನಿ. ಅವಾಗ ಜಮಾ ಆಯ್ತು ಮಂದಿ ಬಂತು. ಬಹಳ ಖುಷಿ ಆಯ್ತು. ಬರದ್ ನೋಡಿ ಖುಷಿ ಆಯ್ತು, ತರದ್ ನೋಡಿ ಖುಷಿ ಆಗಿಲ್ಲ. ಹೊರಸ್ ಎತ್ಕೊಂಡು ಹೊಂಟಾರ, 10 ರೂಪಾಯಿ ಹೊಂಟಾರ, ತೆಲಗುಂಬಿತ ಹೊಂಟಾರ. ಬಂದು ನನ್ನ ಎದ್ರ ಹಾಸ್ಕ ಮಕೊಂಡ್ ಬಿಟ್ರು. ನಾನು ಬೊಬ್ಬು ಹೊಡಿಲ. ಮತ್ತೆ ಒಬ್ಬ ಹುತ್ತ ಮಕೊಂಡ್ ಹಿಂಗ್ ಕಾಲ ಆಡ್ಸ್ಲತ್ತಾನ. ಚಾಲು ಮಾಡಿ ನಿಂದು ಪುಂಗಿ ಚಾಲು ಮಾಡಂತವ. ನಾವು ಪುಂಗಿ ಚಾಲು ಮಾಡಂತ ನಂಗವ. ಆಯ್ತಪ್ಪ ಮಾಡ್ತೀನಿ ಅಂತ ಹೇಳಿ ಮುಗಿಸ್ದ ಕಾರ್ಯಕ್ರಮ. ಅವತ್ತು ಗೌಡ್ರ ಮನಿ ಕರ್ಕೊಂಡಿದ್ರು. ಹೋಳಿಗೆ ಊಟ ಮಾಡ್ಸು ಪಾಪ ಅವ್ರು. ಹೋಳಿಗೆ ಊಟ ಮಾಡ್ತಿರು. ಹೊಟ್ಟಿ ತುಂಬ ತಿಂದ ಭಜಾಧಾರಿ ತಿಂದ ಮುಂಜಾನೆ ಬಂತು ಜಲ್ದಿ. ಆಯ್ತು ಹೋಗ್ಬೇಕಂತ ನಿಂತ ಗೌಡನ ಮಗ ಅವತ್ತು ಹಾಸ್ಯ ಕೇಳಕ್ ಬಂದಿದ್ದಿದ್ದಿಲ್ಲ. ಅದೊಂದ್ ಆಯ್ತಲ್ಲ ಪರೇಶಾನ. ಆಯ್ತು ದೆಬ್ಬಿ ಹಿಡ್ಕೊಂಡು ಹೋಗ್ಲತ್ತಿದ್ದ. ಗೌಡ್ರನ ಮಗ ಬಂದನು. ಇದು ಬಾನಿ ರಾತ್ರಿಗೆ ನಾಕ್ ಸ್ಟಡಿ ಮಾಡ್ಲಾಕ್ ಬಂದ ನೀನೇ ಅಲ್ಲ. ಹಾ ಸರ್ ನಾನೇ. ಅವ್ರು ರಾತ್ರಿಗೆ ಏನ್ ಹೇಳಿದ್ನ ನೀ ಒಟ್ಟು ಇನ್ನಾಮಿಲ್ ಕುಂತ ಹೇಳು ಒಂದು ನಾವ ಬಜೆಟ್ಟಿಂದೇನು ರಾತ್ರಿಗಿನ ಅಂದೆ ಹೆಂಗೆ ಒಂದೇ ಪ್ಯಾಂಟ್ ಒಯ್ದಿನ ಹಂಗೆ ಏನ್ ಲಗೇಜ್ ಇದ್ದಿಲ್ಲ. ನಾನು ಸರ್ ಹಿಂಗ್ ತೋರುದ ಸರ್ ಅದು ಏನು ಮಾಡ್ತಾವ ನನಗೆ ಗೊತ್ತಿಲ್ಲ. ರಾತ್ರಿ ಏನ್ ಹೇಳಿ ಒಟ್ಟು ಹೇಳ ನಾ ಬಂದಿಲ್ಲ ಅಲ್ಲಿಗೆ. ನಾಂದ ಹೇಳಂದ್ರೆ ಹೇಳ್ತೀನಿ. ಮತ್ತೆ ನೀವು ಕೂಡ್ತಾರೆ ನಾವ್ ಹಂಗೆ ಹೇಳಕ್ ನಿಂತಂದ್ರೆ ನೀವು ಕೂಡಲ್ಲ ನೋಡ್ರಿ ಅಂದ. ಇಲ್ಲಂದನು ಹೇಳಕ್ ನಿಂತ. ಹಾಗೆ ಇನ್ನೊಬ್ರು ಬಾಜು ಸಹಾಯಕರು ಇದ್ರು. ಅವ್ರು ಬಂದ್ರು. ಇಲ್ಲ ಸರ್ ಹೋಗಿ ಬರ್ಲಿ ಇಂತ ಆತವ್ರಿ ಹಾಸ್ಯ ಕಾರ್ಯಕ್ರಮದಾಗ ಪ್ರತಿಯೊಂದು ಮಾನ ಭಾಳ ಹೊಸವಾಗಿವ್ ಸರ್. ನನ್ನ ಭಾಳ ಹೊಸವಾಗ್ಯಾವ್ರಿ ಅಂದ್ರೆ ಸುಮ್ ಕೊಡ್ರಿ ನೀವು ಅವಾಗೇ ಹಾಸ್ಯನೇ ಮಾಡ್ತಾರಂತ. ಹೊಸವಾಗ್ಯಾವ ಅಂದ್ರೆ ಹಾಸ್ಯ ತಿಳ್ಕೊತಾವ ನಮಗೆ. ಏನಾಗ್ಯದ ನಿಮಗೆ ಸರ್ ಖರ್ಚಿಗೆ ರೊಕ್ಕ ಏನೇ ಇಲ್ರಿ ಸುಮ್ ಕೊಡ್ರಿ ಯಾಕೆ ಹಾಸ್ಯ ಮಾಡ್ಲತ್ತೀರಿ. ಮೊನ್ನೆ ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋದ. ಲಾಸ್ಟ್ ಒಂದ್ ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಟೈಮ್ ಅಭಾವ ಭಾಳ ಕಡಿಮೆ ಅದ. 10 ಆಗ್ಯದಂತ. 10 ಆದ್ರೆ ಆಯ್ತು ಭಾಳ ಟೈಮ್ ಆದಂಗ ಇಲ್ಲಿ. ಅದಕ್ಕೆ ಎಲ್ಲರೂ ತಾಯಂದಿರು ಭಾಳ ಇಲ್ಲಿ ಹೆಣ್ಮಕ್ಳು ಬಂದಿದ್ದು ನಮ್ಗೆ ಭಾಳ ಸಂತೋಷ ಆಯ್ತದ್ರಿ. ಯಾಕಂದ್ರೆ ಅಮೃತ ವರ್ಷಿಣಿ ಬಿಟ್ಟು ಬಂದಾರಂದ್ರೆ ಭಾಳ ಖುಷಿ ಅದ ನಮಗಿದು. ಯಾಕಂದ್ರೆ ಅಮೃತ ವರ್ಷಿಣಿದಾಗ ನೋಡ್ಬೇಕು ನೀ ಅಮೃತ ಮಾನ್ 3 ದಿನ ಆಯ್ತು ಗಂಟೆಗೆ ಗಂಡು ಬಾಂಬ ಚಲತಾವ. ಹಿಂಗ ಅವ ಗಂಡ ಕೇಳ್ತಾನ ಅಮೃತ ಎಷ್ಟು ಕೈ ಮುರಿಸ್ಕೊತೀಯ ನೀ ನನ್ನ ಸಲುವಾಗಿ. ನಿಮ್ಮದನ್ನ ಸೇವೆ ಮಾಡೋದೇ ನನ್ನ ದಂಧೆ ಅಲ್ವಾ. 3 ದಿನ ತಿಕ್ಕಲತ್ತಳ. ನಂಗ ತಲಿ ಔಟ್ ಆಯ್ತ. ಅವ್ನ್ ತೆಗೆ ಬಿತ್ತ ತಲಿ ಎಲ್ಲ ತಿನ್ನ. ಧಾರಾವಾಹಿಗಳು ನೋಡಕ್ ಹೋಗ್ಬೇಡ್ರಿ. ಧಾರಾವಾಹಿ ಬಿಟ್ಟು ಹೊರ ಬರ್ರಿ. ಮಕ್ಳಿಗೆ ಟಿವಿ ತೋರ್ಸ್ಲಕ್ ಹೋಗ್ಬೇಡ್ರಿ. ಮಕ್ಳಿಗೆ ಮೊಬೈಲ್ ಕೊಡ್ಬೇಡ್ರಿ. ಇವು ಹಿಡಿದು ಟಿವ್ ತೆಗಿತಾವ. ಮೊಬೈಲ್ ಹಿಡ್ರಿ ನಿಮ್ ಕೈ ಕೊಯ್ತೀನಿ. ಮೊಬೈಲ್ ಕೊಡ್ಬೇಡ್ರಿ ಮಕ್ಳಿಗೆ. ಕೊಡ್ರಿ ನಿಮ್ಮ ಮನಸ್ಸ. ಮತ್ತೆ ಆಮೇಲೆ ಹಿಂದೊಳಗೆ ಹೊಡೆದಿರಿ ರಪ್ಪ ಮೊಬೈಲ್ ಕೊಡ್ಬಾರಲ್ಲತ್ತಾನ. ಅದು ನಿಮ್ಮ ಮನಸ್ಸು. ಯಾಕಂದ್ರೆ ಮಕ್ಳಿಗೆ ಮೊಬೈಲ್ ಕೊಡ್ಲಕ್ ಹೋಗ್ಬೇಡ್ರಿ ಆದಷ್ಟು ಮಟ್ಟಿಗೆ. ಯಾಕಂದ್ರೆ ಮೊಬೈಲ್ ಏನು ಅನೇಕ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಮತ್ತೇನ್ ಹೇಳೋ ಅನೇಕ ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ ನೀವು ಯಾವ ರೀತಿ ಆಗ್ತಾ ಇದೆ ಪ್ರಾಬ್ಲಮ್ಗಳು. ಅದೇ ರೀತಿ ಓದಲ್ರಿ ಮಕ್ಕಳು. ಮೊಬೈಲ್ ಕೊಟ್ರಂದ್ರೆ ಅವೇ ಮಾಡ್ಕೋತ ತಿಳ್ಕೊತ ಕೂಡ್ತು ಬಿಡ್ತಾವ. ಅದಕ್ಕ ಮಕ್ಳಿಗೆ ಓದಿಸ್ರಿ. ಹೊರಗಿನ ನಾಲೆಜ್ ಕೊಡ್ರಿ. ಹಬ್ಬ ಹರಿದಿನ ಬಗ್ಗೆ ಇದು ಬಿ ಕೊಡ್ರಿ ನಾಲೆಜ್. ಯಾವ ರೀತಿ ಏನೇನದ ನಮ್ಮ ಸಂಸ್ಕೃತ ಕಲ್ಚರ್ ಬಗ್ಗೆ ಬಿ ಸ್ವಲ್ಪ ಹೇಳ್ಕೊಡಿ. ಇವೆಲ್ಲ ಮಾಡಿ ಮಕ್ಳಿಗೆ ಒಂದು ಒಳ್ಳೆಯ ಒಬ್ಬ
ಈ ಭಾರತದ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಮಾಡೋದು ತಂದೆ ತಾಯಿ ಕೈಯಲ್ಲಿ ಬಿಟ್ಟಿರೆ ಗುರುನ್ ಕೈಯಲ್ಲಿ ಇರ್ತದ. ಇವ್ರ ಮೂಗರೆ ತಾನೇ ಒಂದು ಮಣ್ಣಿನಂತಿರುವ ಮೂರ್ತಿಯನ್ನು ಮನುಷ್ಯನಾಗಿ ಮಾಡುವುದು ಗುರು ಮತ್ತು ತಂದೆ ತಾಯಿ ಕೈಯಲ್ಲಿ ಮಾತ್ರ ಸಾಧ್ಯ. ಇಷ್ಟೇ ಹೇಳಿ ಈ ಹಾಸ್ಯಕ್ಕೆ ನಮಗ್ ಬಹಳ ಸಂತೋಷ ರೀ. ಯಾಕಂದ್ರೆ ನೀವೇನ ನಂಗೆ ಫೋನ್ ಹಿಡಿಯಲ್ಲ, ನಾನು ಹುಮ್ನವ ಇದು ಸಿಂಧನ್ ಕೇರದವ್ರೆ ನಾವು ಬಹಳ ಏನಂದ್ರೆ ನಾವು ಅನೇಕ ಕಡೆ ಹಾಸ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿನಿ. ಸುಮಾರು ನಮ್ಮ ಫ್ರೆಂಡ್ ಓಂಕೋರ್ ಅವ್ರು ಗೊತ್ತದವ್ರಿ, ಅನೇಕ ಕಡೆ ಕಾರ್ಯಕ್ರಮ ಕೊಡ್ತೀವಿ. ನಾವು ಬಹಳ ಒಂದ್ ಸಂತದ ಮನಸ್ಸನ್ನೇ ಬಹಳ ಒಂದ್ ಕಾಡ್ತಿತ್ತು. ಏನಂದ್ರೆ ಈ ಊರವಾಗ ಅನೇಕ ಬೇರೆ ಬೇರೆ ಊರಿಗೆ ಬೆಂಗಳೂರು ರಾಯಚೂರು ಆ ಕಡೆಲ್ಲ ಹಾಸ್ಯ ಕಾರ್ಯಕ್ರಮ ಕೊಡ್ತೀನಲ್ಲಪ್ಪ, ನಮ್ಮ ಊರಾಗ ಒಂದು ಹಾಸ್ಯ ಕಾರ್ಯಕ್ರಮ ನಮ್ಗೆ ಕರೆ ಹೊಂಟಲ್ಲ ಅಂಬ ಬಹಳ ನೋವಿತ್ತು ನನಗ. ಅದು ನೋವು ಇವತ್ತು ಅದು ನೋವನ್ನು ಇವತ್ತ ನಿವಾರಿಸಿದವ್ರು ಯಾರಂದ್ರೆ ಮತ್ತಾರಲ್ಲ, ರವಿ ಭವನಾಯಕ್ ಸರ್ ಅವರು, ಅವ್ರ ಅಧ್ಯಕ್ಷರು. ಈ ಊರಿಗೆ ನಮಗ ಸಿಂಧನಕೇರಿಯಲ್ಲಿ ನನಗೆ ಬಹಳ ಸಂತೋಷ ಅದ. ಯಾಕಂದ್ರೆ ನಮ್ಮ ಊರಿಗೆ ಬಂದ ಹಾಸ್ಯ ಕಾರ್ಯಕ್ರಮ ನಮ್ಮ ಜನಗಳಿಗೆ, ನಮ್ಮ ತಾಯಂದಿರಿಗೆ, ನಮ್ಮ ಅಕ್ಕಂದಿರಿಗೆ, ನಮ್ಮ ಅಣ್ಣಂದಿರಿಗೆ, ನಮ್ಮ ತಮ್ಮಂದಿರಿಗೆ ಕೊಡ್ಲತ್ತಿಲ್ಲ. ಇದರಷ್ಟು ಸಂತೋಷ ಮತ್ತಿಲ್ಲ. ತಾಯಂದ್ರೆ ನಿಮ್ಮ ಆಶೀರ್ವಾದ ಇದ್ರೆ ಇವತ್ತ ನಾನು ಹೈದರಾಬಾದ್ ಕರ್ನಾಟಕ ಹಾಸ್ಯ ಕಲಾವಿದ ಎಂಬ ಹೆಸರು ಮಾಡ್ಕೊಂಡಿನಿ. ನಿಮ್ದೆಲ್ಲ ಆಶೀರ್ವಾದ ಇದ್ರ ಇಡೀ ನ್ಯಾಷನಲ್ ಹಾಸ್ಯ ಕಲಾವಿದ ಕೂಡ ಆಗ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.